Hello everybody, how are you? I hope everybody is fine. Okay, let's talk about some sentence structure now. You know the rule subject, verb, complement or subject, verb, object. Okay, so now I want to talk about another kind of sentence structure similar like how I showed you. Okay, we speak English. We speak English. We speak ಇಂಗ್ಲಿಷ್ ಇಲ್ಲಿ ವಿ ಬಂದ್ಬಿಟ್ಟು ಸಬ್ಜೆಕ್ಟ್ ಆಗುತ್ತೆ, ಸ್ಪೀಕ್ ಬಂದ್ಬಿಟ್ಟು ವರ್ಬ್ ಆಗುತ್ತೆ, ಇಂಗ್ಲಿಷ್ ಬಂದ್ಬಿಟ್ಟು ಆಬ್ಜೆಕ್ಟ್ ಆಗುತ್ತೆ. ಸರ್ ಲೆಟ್ಸ್ ಲುಕ್ ಅಟ್ ಸಮ್ ಪ್ರೊನೌನ್ಸ್. ನಾನು ಪ್ರೊನೌನ್ಸ್ ಬಗ್ಗೆ ಆವಾಗಲೇ ಹೇಳಿದ್ದೀನಿ. ಸಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್. ಇವಾಗ ನಾನು ಆಬ್ಜೆಕ್ಟ್ ಪ್ರೊನೌನ್ ಬಗ್ಗೆ ಹೇಳ್ತೀನಿ. ಒಂದು ಚಾರ್ಟ್ ಮಾಡ್ಕೊಳ್ಳಿ, ಅದ್ರದ್ದು ಅರ್ಥ ಹೇಳಿರ್ತೀನಿ, ನಿಮ್ಗೆ ಈಸಿ ಆಗಿ ಹೋಗ್ಬಿಡುತ್ತೆ. ಓಕೆ, ಸಬ್ಜೆಕ್ಟ್, ಪೊಸೆಸಿವ್, ಆಬ್ಜೆಕ್ಟ್. ಸಬ್ಜೆಕ್ಟ್ ಅಲ್ಲಿ ಐ, ಪೊಸೆಸಿವ್ ಅಲ್ಲಿ ಮೈ, ಆಬ್ಜೆಕ್ಟ್ ಅಲ್ಲಿ ಮೀ, ಈ ತರ ಬರುತ್ತೆ. ನಾನು ನೆಕ್ಸ್ಟ್ ನಿಮ್ಗೆ ಕಂಟಿನ್ಯೂ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಅದ್ರ ಅರ್ಥನೂ ಹೇಳ್ತೀನಿ, ತಿಳ್ಕೊಂಡಿರಿ. ಐ ನಾನು, ಮೈ ನನ್ನ, ಮೀ ನನಗೆ, ಯು ನೀನು ಅಥವಾ ನೀವು, ಯುವರ್ ನಿನ್ನ, ಯು ನಿನಗೆ, ಹಿ ಅವನು, ಹಿಸ್ ಅವನ, ಹಿಮ್ ಅವನಿಗೆ, ಶಿ ಅವಳು, ಹರ್ ಅವಳ, ಹರ್ ಅವಳಿಗೆ, ಇಟ್ ಅದು, ಇಟ್ಸ್ ಅದರ, ಇಟ್ ಅದಕ್ಕೆ, ವಿ ನಾವು, ಅವರ್ ನಮ್ಮ, ಅಸ್ ನಮಗೆ, ದೇ ಅವರು, ದೇರ್ ಅವರ, ದೆಮ್ ಅವರಿಗೆ. ಓಕೆ, ನಿಮ್ಗೆ ಕನ್ನಡದಲ್ಲೂ ಹೇಳಿದ್ದೀನಿ ಅರ್ಥಗಳು, ಯಾಕಂದ್ರೆ ಇಲ್ಲಿ ನಿಮ್ಗೆ ಮಿಸ್ಟೇಕ್ ಇದು ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನೊಂದ್ಸತಿ ನಾನು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಅವಾಗ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸಬ್ಜೆಕ್ಟ್, ಪೊಸೆಸಿವ್, ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್. ಐ, ಮೈ, ಮೀ, ಯು, ಯುವರ್, ಯು, he, his, him, she, her, her, it, its, it, we, our, us, you, your, you, they, their, them. Okay, now look at some more sentences. Notice that in English always subject and verb 100%. Okay, subject verb 100%. ಅದಾದ್ಮೇಲೆ ನಿಮ್ಗೆ ಸಬ್ಜೆಕ್ಟ್ ವರ್ಬ್ ಆದ್ಮೇಲೆ ಕಾಂಪ್ಲಿಮೆಂಟ್ ಇರ್ಬೋದು ಅಥವಾ ಆಬ್ಜೆಕ್ಟ್ಸ್ ಬರ್ಬೋದು. ಎಕ್ಸಾಂಪಲ್, ಐ ಸಿ ಯು, ನಾನು ನಿನ್ನನ್ನು ನೋಡಿದೆ. ಐ is a subject, ಸಿ is a verb, ಯು is an object. ಯು ಸಿ ಮೀ, ನೀನು ನನ್ನನ್ನು ನೋಡಿದೆ. ಯು ಸಿ ಮೀ, ಯು is a subject, ವಿ is a verb, ಸಿ is a verb, me is an object.
we see them, ನಾವು ಅವರನ್ನು ನೋಡಿದೆವು. we is a subject, see is a verb, them is an object. they see us, they is a subject, see is a verb, us is an object. Okay, I see you, subject verb object. Rule ಗೊತ್ತಾಯ್ತಲ್ಲ, this is SVO, subject verb object. I am good looking, SVC, subject verb complement. Okay, let's practice some more. Geeta speaks Tamil. Geeta is a subject, speaks is a verb, Tamil is an object. Ram doesn't speak Telugu. Ram doesn't speak Telugu. Ram is a subject, doesn't speak is a verb, doesn't speak is a verb, Telugu is an object. We speak English. We is a subject, speak is a verb, English is an object. They speak Hindi. Subject, verb, object. They is a subject, speak is a verb, Hindi is an object. They are smart. They are smart. They is a subject, are is a verb, smart is a complement. This is funny. This is funny. This is a subject, is a verb, funny is a complement. Okay, do you understand sentence structure? Yes, I hope you do. Okay, very good. Practice ಮಾಡಿ, ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. There is only one rule, that is listen, practice, speak. Okay, next session ಅಲ್ಲಿ ನಾನು ನಿಮ್ಗೆ ಕೆಲವೊಂದು ಕನ್ವರ್ಸೇಷನ್ ನ ಇಷ್ಟು ದಿವಸ ಏನ್ ಕಲ್ತ್ಕೊಂಡು ಬಂದಿದೀವಿ ಅದರಲ್ಲಿ ಯಾವ ತರ ಕನ್ವರ್ಸೇಷನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅದನ್ನ ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಮತ್ತೆ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಣ.